ಹಾಯ್ ಹಲೋ ನಮಸ್ಕಾರ. ಇದು ಶಾಂತಪ್ಪ ಜಡಮ್ಮನವರ್. ಆತ್ಮೀಯರೇ, ಹಿಮಾಚಲ ಪ್ರದೇಶದ ಒಂದು ಆಡಳಿತ ಸೇವೆ ಹಿಮಾಚಲ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸಿದಂತಹ ಆ ಒಂದು ಪರೀಕ್ಷೆ ನಮ್ಮಲ್ಲಿ KS ಹೇಗೆ ನಡೆಸಿತು ಅದೇ ಥರ ಹಿಮಾಚಲದವರು ಅಲ್ಲಿನ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಕ್ಸಾಮನ್ನು 29/6/2025 ಜಸ್ಟ್ 2 days ಬ್ಯಾಕ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ನಿಮಗೆ PSI, C ಗ್ರೂಪ್, PDO, ತದನಂತರದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್, JE, KPSC ಮತ್ತು KEA ಕಂಡಕ್ಟ್ ಮಾಡ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ, ಈವನ್ IAS, KS ಫಾರ್ ದಟ್ ಮ್ಯಾಟರ್, ಎಲ್ಲ ಪರೀಕ್ಷೆಗಳಿಗೆ ಹೇಗೆ ಯೂಸ್ ಆಗುತ್ತೆ ಅಂತಕ್ಕಂತಹ ಒಂದು ಅಂಶವನ್ನು ನಮ್ಮ ಶಾಂತ ಮಾರ್ಗದ ತತ್ವದಂತೆ ಏನು ಹೇಳ್ತೀವಿ ನಾವು ಅಂತಂದ್ರೆ ವಿತ್ ಎವಿಡೆನ್ಸ್ ಸಮೇತ ನಿಮ್ಮ ಮುಂದೆ ಕೊಡುವ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ. ಬನ್ನಿ ಈಗ ಡಿಸ್ಕಸ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್ ಇದೆ ಹಿಮಾಚಲ ಪಬ್ಲಿಕ್ ಸರ್ವಿಸ್ ಕಮಿಷನ್. ಫಸ್ಟ್ ಕ್ವಶನ್ ಇದೆ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಅಟಕಾಮಾ ಈಸ್ ಎ ಕೋಸ್ಟಲ್ ಡೆಸರ್ಟ್. ರುಬ್ ಅಲ್ ಖಲೀಲ್ ಈಸ್ ಎ ಕೋಲ್ಡ್ ಡೆಸರ್ಟ್. ಸಹಾರಾ ಡೆಸರ್ಟ್ annually receives more than 50 centimeter rainfall. Cold deserts generally have 2 to 25 degree annual 25 degree Celsius annual temperature. Fine. ನಮಗೆ ಇಲ್ಲಿ ಟಾಪಿಕ್ ಏನಪ್ಪ ಅಂತಂದ್ರೆ ಡೆಸರ್ಟ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಸ್ಪೆಷಲಿ ಅಟಕಾಮಾ ಡೆಸರ್ಟ್ಸ್, ಕಾಲಹರಿ ಡೆಸರ್ಟ್ಸ್. ತದನಂತರದಲ್ಲಿ ಡೆಸರ್ಟ್ಸ್ ರಚನೆಯಾಗಲು ಕಾರಣಗಳು ಏನು? ಡೆಸರ್ಟ್ಸ್ ರಚನೆಯಾಗಲು ಸಾವಿರಾರು ಕಾರಣಗಳಿರ್ತವೆ. ಫಾರ್ ಎಕ್ಸಾಂಪಲ್, ಕಾಂಟಿನೆಂಟಾಲಿಟಿ ಅಂದ್ರೆ ಖಂಡಾಂತರತೆ ಅಂತ ಇರುತ್ತೆ. ಈಗ ಖಂಡಾಂತರತೆಯ ಕಾರಣದಿಂದ ಮಂಗೋಲಿಯಾ ಡೆಸರ್ಟ್ ಉಂಟಾಗಿದೆ. ತದನಂತರದಲ್ಲಿ ಮಳೆನರಳಿನ ಪ್ರದೇಶಗಳು ಬರ್ತವೆ, ರೇನ್ ಶ್ಯಾಡೋ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಲಡಾಖ್ ಮರುಭೂಮಿ ಇರ್ತವೆ. ತದನಂತರದಲ್ಲಿ ಈ ಒಂದು ಉಪಉಷ್ಣವಲಯ, ಸಮಶೀತೋಷ್ಣ ವಲಯದಲ್ಲಿ ಕಂಡು ಬರ್ತಕ್ಕಂತಹ ಏರ್ ಕೆಳಗಡೆ ಡಿಸೆಂಡ್ ಆಗುತ್ತೆ. ಏರು ಭೂಮಿಗೆ ಕೆಳಗಿಳಿದಾಗ ಅಲ್ಲಿ ಸಹ ಮರುಭೂಮಿಗಳು ಉಂಟಾಗ್ತಕ್ಕಂಥದ್ದನ್ನು ನೋಡಬಹುದು. ಸೊ ಮರುಭೂಮಿಗಳ ಜೊತೆಗೆ ಎಲ್ಲೆಲ್ಲಿ ಮರುಭೂಮಿಗಳು, ಯಾಕೆ ಮರುಭೂಮಿಗಳು ಉಂಟಾದವು, ತದನಂತರದಲ್ಲಿ ಮರುಭೂಮಿಗಳಲ್ಲಿ ಕಂಡು ಬರ್ತಕ್ಕಂತಹ ಬುಡಕಟ್ಟು ಜನಾಂಗಗಳು ಮತ್ತು ಮರುಭೂಮಿಯಲ್ಲಿ ಕಂಡು ಬರ್ತಕ್ಕಂತಹ ಪಕ್ಷಿ ಪ್ರಾಣಿ ಸಂಕುಲಗಳು ಮತ್ತು ಅವು ಮಾಡಿಕೊಂಡಂತಹ ಬದಲಾವಣೆಗಳ ಕುರಿತು ಕ್ವಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್, UPSC 2016-17 ಒಂದು ಕ್ವಶನ್ ಬಂದಿತ್ತು. ಏನು ಅಂತಂದ್ರೆ, ಮರುಭೂಮಿಯಲ್ಲೇ ಕಂಡು ಬರ್ತಕ್ಕಂತಹ ಒಂದು ಸಸ್ಯ ಸಂಕುಲಗಳು ಯಾವ ರೀತಿಯ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾವೆ. ಏನಪ್ಪ ಯಾವ ರೀತಿಯ ಬದಲಾವಣೆ? ಆ ಒಂದು ಎಲೆ ಮತ್ತು ರೆಂಬೆ ಕೊಂಬೆಗಳು ಹಸಿರಾಗಿರ್ತವೆ. ಏನಕ್ಕಂದ್ರೆ ಫೋಟೋಸಿಂಥಸಿಸ್. ಬೇರುಗಳು ತುಂಬಾ ಆಳವಾಗಿ ಇಳ್ಕೊಂಡಿರ್ತವೆ. ಏನಕ್ಕಂದ್ರೆ ನೀರನ್ನು ಅಬ್ಸರ್ವ್ ಮಾಡ್ಕೋಬೇಕು. ಒಂಟೆಗಳು ಡುಬ್ಬವನ್ನು ಹೊಂದಿರ್ತವೆ, ನೀರನ್ನು ಶೇಖರಣೆ ಮಾಡ್ಕೋಬೇಕು. ಹೀಗೆ ಈ ಒಂದು ಫಿಸಿಯೋಲಾಜಿಕಲ್ ಆ ಒಂದು ಚೇಂಜಸ್ ಇದೆಯಲ್ಲ, ಅದು ಎಕ್ಸಾಮ್ಸ್ಗೆ ಬರುತ್ತೆ. ಸೊ ಡೆಸರ್ಟ್ಸು, ಅಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟು ಜನಾಂಗಗಳು, ಇವುಗಳ ಬಗ್ಗೆ ಎಲ್ಲ ನಿಮ್ಮ ಹತ್ರ ಮಾಹಿತಿ ಇರಲಿ, ನೀವು ವರ್ಕ್ ಮಾಡಬೇಕು. ಓಕೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಡ್ರೈಯೆಸ್ಟ್ ಡೆಸರ್ಟ್ ಆಫ್ ದಿ ವರ್ಲ್ಡ್? NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 2018 ಕೇಳಿದರೆ. ಅಗೇನ್ ಅಟಕಾಮಾ ಡೆಸರ್ಟ್ ವಿಚ್ ಇಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಡ್ರೈಯೆಸ್ಟ್ ಡೆಸರ್ಟ್ಸ್ ಇನ್ ದಿ ವರ್ಲ್ಡ್. ದಿ ಸಹಾರಾ ಡೆಸರ್ಟ್ಸ್ ಬಗ್ಗೆನೂ ಕೇಳಿದ್ದಾರೆ. ಫೈನ್. ನಂತರದಲ್ಲಿ ಈಗ ನೋಡಿ, ಕೋಲ್ಡ್ ಡೆಸರ್ಟ್ ಆಲ್ರೆಡಿ ನಮ್ಮಲ್ಲಿ ಹೋಮ್ವರ್ಕ್ ಅನ್ನ ಮಾಡಿದ್ದಾರೆ ಕೋಲ್ಡ್ ಡೆಸರ್ಟ್ ಬಗ್ಗೆ. ಸೊ ಕೋಲ್ಡ್ ಡೆಸರ್ಟ್ ಬಗ್ಗೆ June 31 ವರ್ಕ್ ಆಗಿದೆ. ಫೈನ್. ನಂತರದಲ್ಲಿ ಮುಂದೆ ಹೋಗೋಣ. ಎಸ್, ಇದೇ ನೆಕ್ಸ್ಟ್ ಕ್ವಶನ್. ಹಿಮಾಚಲ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಅಟಲ್ ಪೆನ್ಷನ್ ಯೋಜನಾ, ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್, ಇಕೋನಿವಾಸ್, ಭಾರತ್ ನೆಟ್. ಅಗೇನ್ ನಾನು ಪದೇ ಹೇಳ್ತಾ ಇದ್ದೀನಿ, ಯಾವ ಮಿನಿಸ್ಟ್ರಿ ಕೇಳ್ತಾರೆ, ಯಾವ ಮಿನಿಸ್ಟ್ರಿಗಳು ಬಹಳ ಇಂಪಾರ್ಟೆಂಟು. ಯಾವ ಸಚಿವಾಲಯದವರು ಒಂದು ಯೋಜನೆಯನ್ನ ನಿರ್ಮಾಣ ಮಾಡ್ತಾರೆ. ಭಾರತ್ ನೆಟ್, ಪದೇ ಹೇಳ್ತಾ ಇದ್ದೀನಿ. ಭಾರತ್ ನೆಟ್ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇದು ಗ್ರಾಮ ಪಂಚಾಯತಿಗಳಿಗೆ ಇಂಟರ್ನೆಟ್ ಅನ್ನು ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ. ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ನೀವು ಸ್ಪಷ್ಟವಾಗಿ ಓದ್ಕೋಬೇಕು. ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಹೀಗೆ ಎಲ್ಲ ಪಬ್ಲಿಕ್ ಸರ್ವಿಸ್ ಕಮಿಷನರಲ್ಲೂ ಈ ಒಂದು ಯೋಜನೆಗಳು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಬರುತ್ತೆ. ಇಕೋ ನಿವಾಸ್ ಎನ್ವೈರನ್ಮೆಂಟ್, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಅಟಲ್ ಪೆನ್ಷನ್ ಯೋಜನಾ. ಪೆನ್ಷನ್ ಯೋಜನೆಗಳು ಬಹಳ ಇಂಪಾರ್ಟೆಂಟ್. ಪೆನ್ಷನ್ ಯೋಜನಾ ಯಾರಿಗೆ? ದುರ್ಬಲ ವರ್ಗದವರಿಗೆ. ದುರ್ಬಲ ವರ್ಗಗಳ ಕುರಿತು ಕಂಡು ಬರ್ತಕ್ಕಂಥ ಎಲ್ಲ ಯೋಜನೆಗಳು ನಿಮ್ಮ ಜೀವನವನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡುತ್ತೆ. ನೀವು ಅಧಿಕಾರಿ ಆಗೋದು ದುರ್ಬಲ ವರ್ಗಗಳ ಸಂರಕ್ಷಣೆಯನ್ನು ಮಾಡೋಕ್ಕೆ. ಸೊ ದುರ್ಬಲ ವರ್ಗಗಳ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಅಟಲ್ ಪೆನ್ಷನ್ ಯೋಜನಾ ಬಗ್ಗೆ ಆಲ್ರೆಡಿ UPSC 2016 ಕ್ವಶನ್ ಬಂದಿದೆ. ಓಕೆ, ನೋಡಿ, ನೀವು ನೋಟ್ಸ್ ಮಾಡ್ಕೊಳ್ಳೋರು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ 1, 2, 3 ಈ 3 ಸ್ಟೇಟ್ಮೆಂಟ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೋ ಆ ಸ್ಟೇಟ್ಮೆಂಟ್ ಅನ್ನು ನಿಮ್ಮ ನೋಟ್ಸ್ ಅಲ್ಲಿ, ಹೋಮ್ ವರ್ಕ್ ಅಲ್ಲಿ ಮಾಡ್ಕೊಂಡಾಗ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ನೋಡಬಹುದು.
ಫೈನ್. Next, in which case Supreme Court decided that not singing of national anthem cannot be considered as it's a disrespect. Okay, ನೋಡಿ ಬಿಜೋಯಿ ಎಮ್ಯುನಲ್ ಕೇಸ್ ಇಂಪಾರ್ಟೆಂಟ್, ಮೇನಕಾ ಗಾಂಧಿ ಕೇಸ್ ಇಂಪಾರ್ಟೆಂಟ್, MC ಮಿತ್ತಲ್ ಕೇಸ್ ಬಹಳ ಇಂಪಾರ್ಟೆಂಟು. ಈಗ ಆಲ್ರೆಡಿ ಮೇನಕಾ ಗಾಂಧಿ ಕೇಸ್ ಇದೆ HOT, ಮೇನಕಾ ಗಾಂಧಿ ಕೇಸ್ ಇದೆ HOT, ಮೇನಕಾ ಗಾಂಧಿ ಕೇಸ್ ಇದೆ HOT. ಬಹಳಷ್ಟು ಬಾರಿ ಕೇಳ್ತಾರೆ UPSC ಪ್ರಿಲಿಮ್ಸು, KPSC ಮೇನ್ಸು, ಇಂಟರ್ವ್ಯೂ ಕ್ವಶನ್ ಅಲ್ಲೂ ಕೇಳ್ತಾರೆ ವಾಟ್ ಈಸ್ ಮೇನಕಾ ಗಾಂಧಿ ಕೇಸ್, ವಾಟ್ ಈಸ್ ದಿ ಸುಪ್ರೀಂ ಕೋರ್ಟ್ ಸ್ಟ್ಯಾಂಡ್. ಈವನ್ ಇಂಟರ್ವ್ಯೂ ಸಹ ಮೇನಕಾ ಗಾಂಧಿ ಕೇಳ್ತಾರೆ. ಇದು ಆರ್ಟಿಕಲ್ 21 ರಿಲೇಟೆಡ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಆರ್ಟಿಕಲ್ 14 ಇಂದ 32 ಒಳಗಡೆ ನಮಗೆ 19 ಮತ್ತು 21 ಅವು VVIP ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಗಿವ್ ಜಡ್ ಪ್ಲಸ್ ಸೆಕ್ಯೂರಿಟಿ. ಓಕೆನಾ, ನೋಡಿ ಇಟ್ ವಾಸ್ ಹೆಲ್ಡ್ ದಟ್ ಆರ್ಟಿಕಲ್ 19 ಅಂಡ್ ಆರ್ಟಿಕಲ್ 21 ಆರ್ ನಾಟ್ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್. ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21 ಎರಡು ಒಂದಕ್ಕೊಂದು ಪೂರಕ ಪ್ರೇರಕವಾಗಿ ಇರಬೇಕು ಅಂತಕ್ಕಂಥದ್ದು ಅಂಶ ಹೇಳುತ್ತೆ. ಓಕೆ, ತದನಂತರದಲ್ಲಿ ಎಸ್, ಇದು ಅರಾವಳಿ ರೇಂಜ್, ಸತ್ಪುರ ರೇಂಜ್, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಆಲ್ರೆಡಿ ಸಾಕಷ್ಟು ಹೋಮ್ವರ್ಕನ್ನು ಮಾಡಿಸಿದ್ದೀನಿ. ಹೋಮ್ವರ್ಕ್ ಮಾಡಬೇಕು ನೀವು ಸಹ ಹೋಮ್ವರ್ಕನ್ನು ಮಾಡಿ, ಮ್ಯಾಪ್ ವರ್ಕನ್ನು ಮಾಡಿ 5 ಟೈಮ್ ವರ್ಕ್ ಮಾಡಿದಾಗ ನಿಮಗೆ ಈ ಎಕ್ಸಾಮ್ಸು ಈಸಿ ಆಗ್ತಕ್ಕಂಥದ್ದು ನೋಡ್ಬೋದು. ನೋಡಿ, ಕಳಸುಬಾಯಿ, ಧೂಪಗಢ್, ಗುರುಶಿಖರ, ಘಾಲಿಕೊಂಡ ಇಂತಹ ಪೀಕ್ಗಳು ಮತ್ತು ರೇಂಜ್ಗಳು ಎರಡನ್ನ ನೀವು ಮ್ಯಾಪ್ ವರ್ಕ್ ಮಾಡಬೇಕು. ಇಲ್ಲಿ ನೋಡಿ, ಇಂತಹ ಪ್ರಶ್ನೆಗಳೇ ನೀವು ಅಧಿಕಾರಿ ಆಗಬೇಕಾ ಅಥವಾ ಬೇಡ ಅಂತಕ್ಕಂತಹ ಅಂಶಗಳನ್ನು ಡಿಸೈಡ್ ಮಾಡುತ್ತೆ. ಫೈನ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ HOT ಇದರಲ್ಲಿ ಆಲ್ರೆಡಿ ಜಿಯೋಗ್ರಫಿ ಮುಗಿದೋಗಿದೆ. ಓಕೆ, ಜಿಯೋಗ್ರಫಿ ಮುಗಿದೋಗಿದೆ. ಫೈನ್. ನೋಡಿ, ಏಪ್ರಿಲ್ 22ರಂದು ಆಲ್ರೆಡಿ ಹೋಮ್ವರ್ಕ್ ಮಾಡಿದ್ದಾರೆ. ಓಕೆನಾ, ಏಪ್ರಿಲ್ 22ರಂದು ಹೋಮ್ವರ್ಕು ನೀವು ಇದನ್ನು ಗುರುಶಿಖರ ಅಂತ ಕೊಟ್ಟಿದ್ದಾರೆ, ಸತ್ಪುರ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅಟ್ಲೀಸ್ಟ್ 5 ಟೈಮ್ಸ್ ನೀವು ಹಾಕಬೇಕು ಮ್ಯಾಪು. ನಿಮ್ಮ ಕೈಯಿಂದ ನೀವು ಕೈಯಾರೆ ಅಪ್ಲಿಕೇಶನ್ ಇದು ಡಯಾಗ್ರಾಮ್ಸ್ ಹಾಕಿದಾಗ ಥಿಂಗ್ಸ್ ವಿಲ್ ರಿಮೆಂಬರ್ ಇನ್ ಯುವರ್ ಮೆಮೊರಿ, ಇನ್ ಯುವರ್ ಮೈಂಡ್ ಫಾರ್ ಎವರ್. ನೋಡಿ, ಕಾರಾಕೋರಂ ರೇಂಜ್, ಲಡಾಖ್ ರೇಂಜ್, ಜಸ್ಕಾರ್ ರೇಂಜ್, ಗ್ರೇಟರ್ ಹಿಮಾಲಯಸ್ ಕೇಳ್ತಾರೆ. ನಾರ್ತಿಂದ ಸೌತು, ಸೌತಿಂದ ನಾರ್ತು ಕೇಳ್ತಾರೆ. ಅವಾಗ ಏನು ಮಾಡ್ತೀರಾ ನೀವು? ಮ್ಯಾಪ್ ನೋಡಿದರೆ ಕೆಲಸ ಆಗಲ್ಲ, ಮ್ಯಾಪನ್ನು ಬರಿಬೇಕು. ಯಾರು ಬರಿತವನೇ ಅವನು ಉದ್ಧಾರ ಆಗ್ತಾನೆ, ಯಾವನು ಉದ್ಧಾರ ಆಗಿರಲ್ವೋ ಅವನು ಬರೆದಿರಲ್ಲ. ವೆರಿ ಸಿಂಪಲ್ ರೂಲ್ಸ್. ನೆಕ್ಸ್ಟು ನೋಡಿ, North East is very 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 important, priority area for UPSC. Then all state exams and central government exams, Dafla, Miri, Abosh, Mishmi, Patkai Boom, Mikir Hills. ಸೊ ಇವರು ಇಷ್ಟು ವರ್ಕ್ ಮಾಡಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ನಿಮಗಿಂತ ಒಂದು ಎಡ್ಜ್ ಮುಂದೆ ಇರ್ತಾರೆ. ಆದ್ದರಿಂದ ನೀವು ಸಹ ಒಂದಿಷ್ಟು ಶಿಸ್ತುಬದ್ಧವಾಗಿ ಅಧ್ಯಯನ ಮಾಡಬೇಕು. ಓಕೆ, ನಮ್ಮ ಇನ್ನೊಬ್ಬ ಸ್ಟೂಡೆಂಟ್ ವರ್ಕ್ ಮಾಡಿದ್ದಾನೆ ನೋಡಿ, ಅವರು ಮ್ಯಾಪ್ ವರ್ಕು. ಐ ಆಲ್ವೇಸ್ ಬಿಲೀವ್ ಇನ್ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ದಿ ಸ್ಟೂಡೆಂಟ್ಸ್. ಇಫ್ ದೇ ಆರ್ ನಾಟ್ ಆಕ್ಟಿವ್ ದೆನ್ ದೇ ಆರ್ ನಾಟ್ ಗೋಯಿಂಗ್ ಟು ಬಿಲ್ಡ್ ದೇರ್ ಫ್ಯೂಚರ್. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಧೂಪ್ಗಢ್, ಕಳಸುಬಾಯಿ ಇವೆಲ್ಲ ಮೆನ್ಷನ್ ಆಗಿದೆ. ಸೊ ಸಹಜವಾಗಿ ಇದನ್ನು ಬರೆದವರಿಗೆ ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಎಡ್ಜಸ್ ಸಿಗುತ್ತೆ. ಫೈನ್. ನೆಕ್ಸ್ಟ್ ನಮ್ಮ ಫೇವ್ರೆಟ್ ಟಾಪಿಕ್ಕು, ಹಾಗೆ ನಾನು ಪದೇ ಹೇಳ್ತೀನಿ, ನಮ್ಮ ಅಪ್ಪನ ಕಾಲಕ್ಕೂ ನಮ್ಮ ಕಾಲಕ್ಕೂ ನಮ್ಮ ಮಕ್ಕಳ ಕಾಲಕ್ಕೂ ರಾಜಾರಾಮ್ ಮೋಹನ್ ರಾಯ್ ಇಂಪಾರ್ಟೆಂಟ್. ಜ್ಯೋತಿಬಾ ಫೂಲೆ ವೆರಿ ಇಂಪಾರ್ಟೆಂಟ್. ಜ್ಯೋತಿಬಾ ಫೂಲೆ ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇರಳ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇವ್ರಿಗೆಲ್ಲರಿಗೂ ಇಂಪಾರ್ಟೆಂಟು. ಯು ಶುಡ್ ಬಿ ಟೇಕ್ ಕೇರ್ ಅಬೌಟ್ ಹಿಮ್. ನೆಕ್ಸ್ಟ್ ಅಗೇನ್ ಇದೇ ಒಂದು ಕ್ವಶನ್ ಪೇಪರಲ್ಲಿ ಹಿಮಾಚಲ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ನೋಡಿ ಕೇಳ್ತಾರೆ. ಮತ್ತೊಂದು, ಮುಕುಂದರಾವ್ ಪಾಟೀಲ್ ಸ್ಟಾರ್ಟೆಡ್ ಪಬ್ಲಿಷಿಂಗ್ ದಿ ಮೌತ್ ಪೀಸ್ ಆಫ್ ಸತ್ಯಶೋಧಕ ಸಮಾಜ್ ದಿನ್ಮಿತ್ರ ಫ್ರಮ್ 1910. ಇದೇ ಅಂಶವನ್ನು ನೀವು ಹೋಮ್ವರ್ಕಲ್ಲಿ ಬರ್ಕೋಬೇಕು. ನೋಡಿ, ಸತ್ಯಶೋಧಕ ಸಮಾಜ ಸ್ಥಾಪನೆ, ಸಾವಿತ್ರಿಬಾಯಿ ಫೂಲೆ, ತದನಂತರ ಗುಲಾಮ್ಗಿರಿ ಅನ್ನೋ ಪುಸ್ತಕ, ಅದರ ಒಂದು ಮುಖ್ಯವಾದ ಆಶಯಗಳು ಇವನ್ನೆಲ್ಲ ತಿಳ್ಕೊಂಡಾಗ ಇಂತಹ ಪ್ರಶ್ನೆಗಳನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇದೇ ಒಂದು ಅಂಶ ನಿಮ್ಮ PSI ಬಂದಾಗ ನೀವು ಅಟೆಂಡ್ ಮಾಡೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ, ಅಟೆಂಡ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಕ್ವಶನನ್ನು ನೋಡ್ಕೋಬೇಕು. ಓಕೆ, Natal Indian Congress was established in 1896. At that time, Mahatma Gandhi was made its president. Yes, statement half true, half false ಇದೆ. ಇದು 1896 ಅಲ್ಲ, 1894. ಓಕೆ, ಇದು ಆನ್ಸರು.
ಸೊ ಸ್ಟೇಟ್ಮೆಂಟ್ 2 is wrong, but my point is not to find it answer. ಏನು ಮಾಡೋಣ? GBoss, I have told you many times, GBoss is very 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 important for your life. Without GBoss your life is not going to be fulfilled. Okay, GBoss ಅನ್ನು ನೀವು ಓದ್ಕೋಬೇಕು. GBoss ರಿಲೇಟೆಡ್ ಕ್ವಶನ್ಸ್ ಮತ್ತೆ ಬಂದಿದೆ. ಇದೇ ಹಿಮಾಚಲ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಮತ್ತೆ ಅದೇ ಕೇಳಿದಾರೆ ಕ್ವಶನ್. ಸರ್ ಇಲ್ಲಿ ಜ್ಯೋತಿಬಾ ಫುಲೆ ಇದ್ದಾರೆ, ಇಲ್ಲೂ ಸತ್ಯಶೋಧಕ ಸಮಾಜ ಇದೆ, ಯಾಕೆ ಅವರಿಗೆ ಬೇರೆ ಕ್ವಶನ್ ಸಿಗಲ್ವಾ ಅಂತಂದ್ರೆ ಸಿಗಲ್ಲ, ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ. ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ಆಸಕ್ತಿ ಮತ್ತು ಕುತೂಹಲ ಇರ್ತಕ್ಕಂಥದ್ದು ನಿಮಗೆ, ಅದಕ್ಕೆ ಎಕ್ಸಾಮ್ಸು 3, 4 ವರ್ಷ 5 ವರ್ಷ ಅದು ನೀವು ಎಕ್ಸಾಮ್ ಕ್ಲಿಯರ್ ಮಾಡಲ್ಲ. ಸೊ ಎಕ್ಸಾಮ್ನರಿಗೆ ಅಂತಹ ಕುತೂಹಲಗಳಿಲ್ಲ, ತನಗೇನು ಕೇಳಬೇಕು ಅದನ್ನು ಕೇಳ್ಕೊತಾನೆ ಹೋಗ್ತಾನೆ. ಹಿಮಾಚಲ ಎಲ್ಲಿ, UPS ಎಲ್ಲಿ, ಕೇರಳ ಎಲ್ಲಿ, ಕರ್ನಾಟಕ ಎಲ್ಲಿ, ಆದರೂ ಕ್ವಶನ್ ಪೇಪರ್ಗಳಲ್ಲಿ ಈ ಒಂದು ಇಂಟರ್ ಕನೆಕ್ಟಿವಿಟಿ ಇದೆಯಲ್ಲ, ದಟ್ ಬ್ರಿಂಗ್ಸ್ ಕ್ಯೂರಿಯಾಸಿಟಿ. ಅದು ಒಂಥರ ನಮಗೆ ಆಶ್ಚರ್ಯ ಆಗುತ್ತೆ. ಬಟ್ ಆಶ್ಚರ್ಯ ಪಡ್ತಕ್ಕಂಥದ್ದು ಏನಿಲ್ಲ, ಇರೋದನ್ನೇ ನಾವು ಹೇಳ್ತಾ ಇದ್ದೀವಿ. ಓಕೆ ಫೈನ್. ನೆಕ್ಸ್ಟ್ ರಾಜಾರಾಮ್ ಮೋಹನ್ ಬಗ್ಗೆ ಸಾಕಷ್ಟು ಕ್ವಶನ್ಗಳು ಬಂದಿದ್ದಾವೆ. ಫೈನ್. ಮಾರ್ಚ್ 25 ಒಂದು ಮಹಾತ್ಮ ಜ್ಯೋತಿಬಾ ಫುಲೆ ಕುರಿತು ಹೋಮ್ವರ್ಕ್ ಅನ್ನ ನಾವು ಆಲ್ರೆಡಿ ಮಾಡಿದ್ದೇವೆ. ಓಕೆ, ನಂತರದಲ್ಲಿ ಜೂನ್ 8 ರಾಜಾರಾಮ್ ಮೋಹನ್ ರಾಯ್ ಅವರಿಗೂ ಮಾಡಿದ್ದೇವೆ. ಇವರಿಗೆ ರಾಜ ಅಂತ ಬಿರುದು ಕೊಟ್ಟವರು ಅಕ್ಬರ್ ಟು. ನಂತರದ ವಿಗ್ರಹಾರಾಧನೆ ವಿರೋಧಿಸ್ತಾರೆ. ಕೇಳ್ತಾರೆ, ಬ್ರಹ್ಮ ಸಮಾಜ ವಿಗ್ರಹಾರಾಧನೆಯನ್ನು ಒಪ್ಪಿಕೊಂಡಿತ್ತು ಅಂದ್ರೆ ಇಲ್ಲ. ಓಕೆ, ಸೊ ಇದು ಟೆಕ್ನಿಕಲ್ ಪಾಯಿಂಟ್. ಇಂತಹ ಟೆಕ್ನಿಕಲ್ ಪಾಯಿಂಟ್ಗಳು ನಿಮಗೆ ಗೊತ್ತಿರಬೇಕು. ಧಾರ್ಮಿಕ ಗ್ರಂಥಗಳನ್ನು ಅರ್ಥೈಸಲು ಪುರೋಹಿತ ವರ್ಗದ ಅಗತ್ಯವನ್ನು ಅದು ನಿರಾಕರಿಸಿತು. ಎಸ್, ಇದು ನಿರಾಕರಿಸುತ್ತೆ. ಮೂರ್ತಿ ಪೂಜೆಯನ್ನು ಖಂಡನೆ ಮಾಡುತ್ತೆ. ನಂತರದಲ್ಲಿ ಏಕದೇವೋಪಾಸನೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಹೀಗೆ ಎಕ್ಸಾಮ್ಸ್ ಅನ್ನ ನೀವು ಎಕ್ಸಾಮ್ ಆ್ಯಂಗಲ್ ಇಂದ ಓದಬೇಕು ಹೊರತು ಅಕಾಡೆಮಿಕ್ ಆ್ಯಂಗಲ್ ಇಂದ ಓದಬಾರ್ದು. ಅಕಾಡೆಮಿಕ್ ಆ್ಯಂಗಲ್ ಓದಿದ್ರೆ ಕಷ್ಟ. 77, 81, 82, 85. ಓಕೆ, ಇಲ್ಲಿ ನೋಡಿ ಅಗೇನ್ SC ST ಐ ಹ್ಯಾವ್ ಟೋಲ್ಡ್ ಯು SC ST ಮಹಿಳೆ ದೇವಮಾನವರು. ಏನಕ್ಕೆ ಅಂದರೆ ನಮ್ಮನ್ನು ಕಾಪಾಡತಕ್ಕಂತಹ ಅಂಶಗಳು ಆ ಟಾಪಿಕ್ ಇಂದ ಬರ್ತವೆ. ಫೈನ್. ನೆಕ್ಸ್ಟು ಹೂ ಸೇಡ್ ದೀಸ್ ವರ್ಡ್ಸ್ ಆನ್ ದಿ ಡೆತ್ ಆಫ್ ಮಹಾತ್ಮ ಗಾಂಧಿ ಅವರು ಸತ್ತಾಗ ಈ ಸ್ಟೇಟ್ಮೆಂಟ್ಗಳು ಕೇಳ್ತಕ್ಕಂತಹ ಅಂಶಗಳಿರ್ತವೆ. ಈ ಸ್ಟೇಟ್ಮೆಂಟ್ಗಳ ಬಗ್ಗೆ ಪ್ರಶ್ನೆಗಳು ಬಂದಾಗ ಆನ್ಸರ್ಸ್ ಮಾಡ್ತಕ್ಕಂಥದ್ದು ತುಂಬಾ 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 ಕಷ್ಟ. ಸೊ ಇಂಥ ಕ್ವಶನ್ಗಳು ಅಟೆಂಡ್ ಮಾಡಬೇಕಾದ್ರೆ ಯು ಶುಡ್ ಬಿ ಕೇರ್ಫುಲ್. ಆನ್ಸರ್ ಇಸ್ ಜೇಎಲ್ ನೆಹರು, ಬಟ್ ಐ ಡೋಂಟ್ ವಾಂಟ್ ಆನ್ಸರ್. ಸೊ ನೆಹರು ವೆರಿ ಇಂಪಾರ್ಟೆಂಟ್. ನೆಹರು ಭಾಳ ಇಂಪಾರ್ಟೆಂಟ್. ನೆಹರು ರಿಲೇಟೆಡ್ ಕ್ವಶನ್ಸು ಭಾಳ ಕ್ವಶನ್ಸು ಮುಂದೆ ಸಹ ಬರುತ್ತೆ, ನೋಡೋಣ. ಲೆಟ್ ಅಸ್ ಸಿ. ಎಸ್, ಕೋಕೋಸ್ ಪ್ಲೇಟ್. ಸರ್, ನಾನು ಪದೇ ಹೇಳ್ತೀನಿ, UPSC ಪ್ರಿಲಿಮ್ಸ್ಗೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಬಂತು. ಸೊ ಇಲ್ಲಿ ಕಾಂಟಿನೆಂಟಲ್ ಪ್ಲೇಟ್ಸ್ ಬಂದವೆ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಕಾಂಟಿನೆಂಟಲ್ ಪ್ಲೇಟ್ಸ್, ತದನಂತರದಲ್ಲಿ ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್, ನಂತರದಲ್ಲಿ ನಮಗೆ ಸೈಕ್ಲೋನ್ಸ್. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಇದು ಇಲ್ಲ ಅಂತಂದರೆ ಎಕ್ಸಾಮ್ಸ್ ನಡೆಯಲ್ಲ. ಕೋಕೋಸ್ ಪ್ಲೇಟ್, ಮೈನರ್ ಪ್ಲೇಟ್ ಅಂಡ್ ಮೇಜರ್ ಪ್ಲೇಟ್. ಕೋಕೋಸ್ ಪ್ಲೇಟ್. ಓಕೆ, ಸೊ ಇದನ್ನು ಆಲ್ರೆಡಿ ನಮ್ಮ ಜಿಯೋಗ್ರಫಿ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ನೋಡಿ, ಕ್ವಶನ್ ನಂಬರ್ 41 ಅಲ್ಲಿ ಕೋಕೋಸ್ ಪ್ಲೇಟ್ ಬಂತು. ಕ್ವಶನ್ ನಂಬರ್ 81 ಇದೇ ಹಿಮಾಚಲ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲೇ ಕೋಕೋಸ್ ಪ್ಲೇಟ್ 2 ಬಾರಿ ರಿಪೇರ್ ಆಗಿತ್ತು ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಕೋಕೋಸ್ ಪ್ಲೇಟ್, ಪೆಸಿಫಿಕ್ ಪ್ಲೇಟ್, ನಾಜ್ಕಾ ಪ್ಲೇಟ್, ಇಂಡೋ ಯುರೇಷಿಯನ್ ಪ್ಲೇಟ್, ಇಂಡಿಯನ್ ಪ್ಲೇಟ್, ಆಫ್ರಿಕನ್ ಪ್ಲೇಟ್, ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಕೋಕೋಸ್ ಪ್ಲೇಟ್ ಮತ್ತೆ ಬಂತು. ಇಲ್ಲೇನು ಕೇಳಿದರೆ ನಾರ್ತ್ ಟು ಸೌತ್ ಕೇಳಿದ್ದಾರೆ. ಅಲ್ಲಿ ಕೋಕೋಸ್ ಪ್ಲೇಟು ಯಾವುದರ ಮಧ್ಯೆ ಇದೆ ಅಂತ ಕೇಳಿದ್ದಾರೆ. ಸೊ ಸೌತ್ ಅಮೆರಿಕನ್ ಪೆಸಿಫಿಕ್ ಪ್ಲೇಟು ಇದು ಮಧ್ಯೆ ಇದೆ, ಒಪ್ಕೊಂತೀನಿ. ಅಗೈನ್ ನಮಗೆ ಇಂಪಾರ್ಟೆಂಟ್ ಏನಂತಂದರೆ ನಾಜ್ಕಾ ಪ್ಲೇಟು, ಕೋಕೋಸ್ ಪ್ಲೇಟು, ಸ್ಕಾಂಟಿಯಾ ಪ್ಲೇಟು, ಜಾನ್ ಡಿ ಫುಕಾ ಪ್ಲೇಟ್. ಓಕೆ ಫೈನ್. ನೋಡಿ, ಈ ಟೆಕ್ಟಾನಿಕ್ ಪ್ಲೇಟ್ಸ್ ಅನ್ನೋದ್ರ ಬಗ್ಗೆ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಮೆಹಬೂಬು ಇದನ್ನು ವರ್ಕ್ ಮಾಡಿದ್ದಾನೆ. ಓಕೆ, ಮೆಹಬೂಬ್ ಈಗ ಆಲ್ರೆಡಿ ವರ್ಕ್ ಮಾಡಿದ್ದಾನೆ, ಬರ್ದಿದ್ದಾರೆ ನೋಡಿ. ಕೋಕೋಸ್ ಪ್ಲೇಟ್, ನಾಜ್ಕಾ ಪ್ಲೇಟ್, ಸ್ಕಾಂಟಿಯಾ ಪ್ಲೇಟ್, ದೆನ್ ಜಾನ್ ಡಿ ಫುಕಾ ಪ್ಲೇಟ್. ಓಕೆ, ಸೊ ಇದು ಯಾವತ್ತಾಗಿದೆ ಸರ್ ಹೋಮ್ವರ್ಕ್ ಅಂತಂದರೆ 12 ಮೇ 2025 ಅಂತ ಹೇಳಿದ್ದೀನಿ ನಾನು. ಇದು ಬರುತ್ತೆ ಪ್ಲೇಟ್ಸ್ಗಳು, ಡಯಾಗ್ರಾಮ್ಸ್ ಹಾಕ್ಕೊಳ್ಳಿ, ಇದ್ರ ಬಗ್ಗೆ ಕಂಟೆಂಟ್ ಬರೀಬೇಕು. ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ಭಾಳ ಇಂಪಾರ್ಟೆಂಟು, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಭಾಳ ಇಂಪಾರ್ಟೆಂಟು. ಹೀಗೆ ನಿಮ್ಮ ಪ್ರಿಪ್ರೇಷನ್ನು ಅಕಾಡೆಮಿಕ್ ಆಗಿರಬಾರ್ದು, ಪುಸ್ತಕದ ರೀತಿಯಲ್ಲಿ ಇರಬಾರ್ದು. ಕ್ವಶನ್ ಏನು ಕೇಳ್ತಾನೆ ಅಷ್ಟನ್ನೇ ಓದ್ಕೋಬೇಕು. ಕೋಕೋಸ್ ಅಂಡ್ ನಾಜ್ಕಾ ಪ್ಲೇಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಸೊ ನೀವು ಸಹ ಮುಂದೆ ಪ್ರಿಪೇರ್ ಆಗ್ತಿದ್ರೆ ಇದು ನಿಮಗೂ ಸಹ ಬರುತ್ತೆ. ಫೈನ್. ನೋಡಿ, ಇಷ್ಟೆಲ್ಲ ಮೆನ್ಷನ್ ಮಾಡಿದ್ದಾರೆ. ಓಕೆ, ಮೇಜರ್ ಟೆಕ್ಟಾನಿಕ್ ಪ್ಲೇಟ್ಸ್. ನೆಕ್ಸ್ಟ್, ಬಘೇಲ್ಖಂಡ್ ರೀಜನ್ ಇಸ್ ಲೊಕೇಟೆಡ್ ಟು ದಿ ಈಸ್ಟ್ ಆಫ್. ಬಘೇಲ್ಖಂಡು ಯಾವುದರ ಪೂರ್ವದ ಭಾಗದಲ್ಲಿದೆ ಅಂತ ಕೇಳಿದ್ದಾರೆ. ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಮೌಂಟೇನ್ಸ್ಗಳು, ಶಿಖರಗಳು, ನದಿಗಳು, ಜಲಪಾತಗಳು,
ಪ್ಲೇಟೂಸ್ಗಳು, ತದನಂತರದಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥ ಟ್ರೈಬಲ್ಸ್, ಅಗೇನ್ ಟ್ರೈಬಲ್ಸ್ ಅಂದರೆ ಕರ್ನಾಟಕ ಟ್ರೈಬಲ್ಸ್ ಅಂಡ್ ನಾರ್ತ್ ಈಸ್ಟ್ ಟ್ರೈಬಲ್ಸ್, ದಟ್ಸ್ ಆಲ್. ಅಂಡ್ PYQ ಟ್ರೈಬಲ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ ಟ್ರೈಬಲ್ ಗ್ರೂಪ್ ಬಂದಿರುತ್ತೆ ಅವರನ್ನು ಓದ್ಕೋಬೇಕು. ನೋಡಿ, ಮಾಳ್ವಾ ಪ್ಲೇಟು, ಮೈಕಾಲಾ ರೇಂಜ್, ತೆಲಂಗಾಣ ಪ್ಲೇಟು, ಚೋಟಾನಾಗರ್ ಪ್ಲೇಟು. ಸೊ ಆನ್ಸರ್ ಇಸ್ ಮಾಳ್ವಾ ಪ್ಲೇಟು. ಎಸ್. ಈಗ ಪಾಯಿಂಟ್ ಏನಂತಂದರೆ, ನನ್ನ ಆಲ್ರೆಡಿ ಜಿಯೋಗ್ರಫಿ ಕ್ಲಾಸ್ ಮುಗಿದೋಗಿದೆ. ಜಿಯೋಗ್ರಫಿ ಕ್ಲಾಸ್ ಮುಗಿದೋಗಿದೆಯಲ್ಲ, ನಾನು ಆಲ್ರೆಡಿ ಇದನ್ನು ಹೇಳಿದೆ ಸುಮಾರು 5 times. ಯಾವಾಗಲೂ ಐ ಬಿಲೀವ್ ಇನ್ ಹೈಸ್ಕೂಲ್ ರಿಲೇಟೆಡ್ ವರ್ಕ್, ನಮ್ಮಲ್ಲಿ ಹೋಮ್ವರ್ಕ್ ಕಂಪಲ್ಸರಿ ಮಾಡಬೇಕು. ಸೊ ಈ ಒಂದು ವರ್ಕನ್ನು ಹನುಮಂತ ಅಂತ ನನ್ನ ಸ್ಟೂಡೆಂಟ್ ಇದ್ದಾರೆ, HVT ಗ್ರೂಪಲ್ಲಿ ಹೈ ಯೀಲ್ಡಿಂಗ್ ಟಾಪಿಕ್ ಸೆಕೆಂಡ್ ಬ್ಯಾಚಲ್ಲಿ ಇದ್ದಾನೆ. ಹನುಮಂತ ಆಲ್ರೆಡಿ ವರ್ಕ್ ಮಾಡಿದ್ದಾನೆ. ಸೊ ಅವ್ರದ್ದು ವರ್ಕನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ನೋಡಿ, ದಿಸ್ ಈಸ್ ಮಾಳ್ವಾ ಪ್ಲೇಟು, ದಿಸ್ ಈಸ್ ಬಾಗೇಲ್ಖಂಡ್ ಪ್ಲೇಟು, ದಿಸ್ ಈಸ್ ಬುಂದೇಲ್ಖಂಡು. ಸೊ ಮಾಳ್ವಾ ಪ್ಲೇಟ್ನ ಈಸ್ಟಲ್ಲಿ ಇದು ಕಂಡು ಬರುತ್ತೆ. ಯಾರು ಈ ರೀತಿ ವರ್ಕ್ ಮಾಡ್ತಾರೋ ಅಂಥವರಿಗೆ ಏನಾಗುತ್ತೆ ಅಂತಂದರೆ ಈ ಕ್ಲಾಸು ಹೆಲ್ಪ್ ಆಗುತ್ತೆ ಹೊರತು ನಾವು ಸುಮ್ಮನೆ ಬುಕ್ ಹಿಡ್ಕೊಂಡು ಹೋಗಿ ಬುಕ್ಕಿಶ್ ಆಗಿ ಬುಕ್ಕದ ಹುಳುಗಳಾಗ್ತೀವಿ ಹೊರತು ಒಂದು ರೀತಿಯಲ್ಲಿ ಮಕರಂದನ್ನು ಇರುವ ದುಂಬಿಗಳಾಗಿ ಪರಿವರ್ತನೆ ಆಗಬಾರ್ದು, ಹುಳುಗಳಾಗಿ ಪರಿವರ್ತನೆ ಆಗಬಾರ್ದು. ಫೈನ್. ಎಸ್. ನೆಕ್ಸ್ಟ್ ಕ್ವಶನ್ನು, ಕಟ್ ಮೋಷನ್ಸ್ ಇನ್ ಪಾರ್ಲಿಮೆಂಟ್. ನೋಡಿ, ಪಾರ್ಲಿಮೆಂಟು ಕಟ್ ಮೋಷನ್ಸು. ಸಿ ಟು ಮೂವ್ ದಿ ಎ ಪ್ರಪೋಸಲ್ ಟು ರೆಡ್ಯೂಸ್ ದಿ ಎಕ್ಸ್ಪೆಂಡಿಚರ್ ಬಜೆಟ್ ಪ್ರಪೋಸಲ್ಸ್. ಏನಿದೆ, ಕಟ್ ಮಾಡಬೇಕು. ಸರ್ಕಾರ 100 ಕೋಟಿ ಬೇಕಂತ ಕೇಳುತ್ತೆ. 100 ಕೋಟಿ ಅಮೌಂಟನ್ನು ನಾವು ಕೊಡಲ್ಲ, ವಿರೋಧ ಪಕ್ಷದವರು ಇದನ್ನ ಕಟ್ ಮಾಡುತ್ತೆ. 100 ಕೋಟಿ ಯಾಕ್ರಿ ಬೇಕು, ಒಂದು 80 ಕೋಟಿ ಸಾಕು. ಆ 20 ಕೋಟಿನ ಕಟ್ ಮಾಡ್ತಲ್ಲ, ದಟ್ ಈಸ್ ಕಾಲ್ಡ್ ಕಟ್ ಮೋಷನ್. ಎಸ್, ಟಾಪಿಕ್ ಈಸ್ ಓವರ್. ಬಟ್ ವಾಟ್ ಈಸ್ ದಿ ಇನ್ಸೈಟ್? ಇದನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು ನೆಕ್ಸ್ಟ್ ಅಂತಂದ್ರೆ ಬರೆದಿಟ್ಕೊಳ್ಳಿ. Anything related to the finance is very important for your exams. Point number 1. Point number 2, the weapons, the tools which are present in ಲೋಕಸಭಾ. ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಳಿ ಪಾಸ್ ಆಗುತ್ತೆ, ಕಟ್ ಮೋಷನ್ಸ್ ಪಾಸ್ ಆಗುತ್ತೆ, ನಿಲುವಳಿ ಸೂಚನೆ ಆಗುತ್ತೆ. ಲೋಕಸಭೆಗೆ ಮಾತ್ರ ಸೀಮಿತ ಆಗಿರತಕ್ಕಂತಹ ಅಂಶಗಳನ್ನು ನೀವು ಓದ್ಕೋಬೇಕಾಗುತ್ತೆ. ಪಾರ್ಲಿಮೆಂಟ್, ಸಂಸತ್ತು ಎನ್ನುವ ಚಾಪ್ಟರ್ ಮೇಲೆ 1000%, 100% ಅಲ್ಲ, 1000% ಎಕ್ಸಾಮ್ಸ್ಗೆ ಪ್ರಶ್ನೆಗಳು ಬರುತ್ತೆ. ಅಂತವನ್ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಿದರೆ ನೀವು ಆಫೀಸರ್ ಆಗಿ ಸಾಧ್ಯವೇ ಇಲ್ಲ. ಸೊ ಎನಿಥಿಂಗ್ ರಿಲೇಟೆಡ್, ಈಗ ಬ್ರಿಟಿಷರಲ್ಲಿ ಕಂಡು ಬರ್ತಕ್ಕಂಥ ನ್ಯಾಯಾಂಗ ನೀತಿ, ಪತ್ರಿಕಾ ನೀತಿ, ಧಾರ್ಮಿಕ ನೀತಿ, ಹಣಕಾಸು ನೀತಿ, ಈ 4 ನೀತಿಗಳಲ್ಲಿ ಸಕ್ಸಸ್ ಆಗೋ ವ್ಯಕ್ತಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಹಣಕಾಸು ನೀತಿ ಮತ್ತು ಆರ್ಥಿಕ ನೀತಿಗೆ ಇಂಪಾರ್ಟೆಂಟ್ ಕೊಡ್ತಾರೆ. ಏನಕ್ಕೆ ಅಂತಂದರೆ ಇದು ಎಕ್ಸಾಮ್ಸಿಗೆ ಬರುತ್ತೆ. ನೀವು ನ್ಯಾಯಾಂಗ ಸುಧಾರಣೆಗಳು ಮಾಡ್ಕೊಂತ ಹೋದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಹೌ ಯು ಹ್ಯಾವ್ ಟು ರೀಡ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ರೀಡ್ ಫಾರ್ ಎಕ್ಸಾಮ್ಸ್. ಸೊ ಕಟ್ ಮೋಷನ್ಸ್ ಅಂತಂದ್ರೆ ರಿಲೇಟೆಡ್ ಟು ದಿ ಮನಿ. ಎನಿಥಿಂಗ್ ರಿಲೇಟೆಡ್ ಟು ದಿ ವಿಟಮಿನ್ ಎಮ್ ಅಂದರೆ ವಿಟಮಿನ್ ಮನಿ ಈಸ್ ಇಂಪಾರ್ಟೆಂಟ್ for your exams. Fine. Next. ನೋಡಿ, ಬುಕ್ಸು. ಮಹಾತ್ಮ ಗಾಂಧಿ ಮತ್ತೆ ಬಂದ. ಮಹಾತ್ಮ ಗಾಂಧಿ ಆಲ್ರೆಡಿ ಅಲ್ಲಿದ್ದ. ಒಂದು ಬರೀ ಮಹಾತ್ಮ ಗಾಂಧಿ ಸತ್ತೋದಾಗ ಏನು ಹೇಳಿಕೆ ಕೊಟ್ಟರು ಅಂತ ಹೇಳ್ತು, ಅಲ್ಲಿ ಬಂತು. ಇಲ್ಲಿ ಸಹ ಮಹಾತ್ಮ ಗಾಂಧಿ ಬಂದ. ದಟ್ಸ್ ವೈ ಜಿ ಬಾಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಲೈಫ್. ಮಹಾತ್ಮ ಗಾಂಧಿ, ನೆಹರು ಬಂದ, ಅಂಬೇಡ್ಕರ್ ಬಂದ, ಲಾಲಾ ಲಜಪತ್ ರಾಯ್ ಬಂದ. ಓಕೆ, ನಾನು ಏಪ್ರಿಲ್ 14 ಹೋಮ್ವರ್ಕ್ ಮಾಡಿಸಿದ್ದೇನೆ. ಡಾಕ್ಟರ್ BR ಅಂಬೇಡ್ಕರ್ ಕುರಿತು ಗಿರೀಶ್ ಅನ್ನುವ ವಿದ್ಯಾರ್ಥಿ ನನಗೆ ಹೋಮ್ವರ್ಕ್ ಅನ್ನು ಮಾಡಿ ಕಳಿಸಿದ್ದಾನೆ. ಅವತ್ತೇ ಹೇಳಿದೆ ನಾನು, ಈಗಲೂ ಹೇಳ್ತಿದ್ದೀನಿ, ಈಗಲೂ ಬರೆದಿಟ್ಕೊಳ್ಳಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ನೀವು ಅವರ ಹೋರಾಟ ಮಾಡಿದಂಥ ಹೋರಾಟಗಳು, ಫಾರ್ ಎಕ್ಸಾಂಪಲ್ ಅವರು ಏನು ಮಾಡ್ತಾರೆ ಅಂತಂದರೆ ಆ ಒಂದು ಕೆರೆ ನೀರನ್ನು ಮತ್ತು ಕಾಲೇಶ್ವರ ಟೆಂಪಲ್ ಒಳಗಡೆ ಸೊ ಆ ಒಂದು ಹೋರಾಟಗಳು ಮಾಡ್ತಾರೆ. ರಾಜಕೀಯ ಪಕ್ಷಗಳು, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಪುಸ್ತಕಗಳು ಬರ್ತವೆ. ಬುದ್ಧ ಅಂಡ್ ಇಸ್ ಧಮ್ಮ, ಅನಿಲೇಷನ್ ಆಫ್ ಕ್ಯಾಸ್ಟ್, ಅವರು ತಂದಂತಹ ಪತ್ರಿಕೆಗಳು, ಫಾರ್ ಎಕ್ಸಾಂಪಲ್ ಮೂಕನಾಯಕ, ಅವರು ಅಟೆಂಡ್ ಆದಂಥ ಸಮ್ಮೇಳನಗಳು, ರೌಂಡ್ ಟೇಬಲ್ ಕಾನ್ಫರೆನ್ಸ್. ಸೊ ಡಾಕ್ಟರ್ BR ಅಂಬೇಡ್ಕರ್ ರಿಲೇಟೆಡ್ ಏನೇ ಬಂದ್ರೂ ಓದ್ಕೋಬೇಕು. ಏನಕ್ಕೆ ಅಂದರೆ ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟ್. ಓಕೆ, ಫೈನ್. ಅಂಬೇಡ್ಕರ್ ರಿಲೇಟೆಡ್ ಕ್ವಶನ್ನು ಹಿಮಾಚಲ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲೇ 2 ಬಾರಿ ಕೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನೀವು ಇದನ್ನೇ ನಾನು ಪದೇ ಹೇಳ್ತೀನಿ, ಕಾನ್ಸೆಪ್ಟ್ಗಳು ರಿಪೀಟ್ ಒಂದೇ ಕ್ವಶನ್ ಪೇಪರ್ ಆಗ್ತಿದೆ, ಬೇರೆ ಕ್ವಶನ್ ಪೇಪರ್ ಅಲ್ಲ, ಒಂದೇ ಕ್ವಶನ್ ಪೇಪರಲ್ಲಿ. ಇದು 8ನೇ ಕ್ವಶನ್ನು. ತದನಂತರದಲ್ಲಿ 50ನೇ ಕ್ವಶನ್ನು ಸಹ ಅದೇ ಬಂತು. ಏನು, ಡಾಕ್ಟರ್ BR ಅಂಬೇಡ್ಕರ್ ವಾಸ್ ನಾಟ್ ಅಸೋಸಿಯೇಟ್ ವಿತ್ ದಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಇನ್ ಇಂಡಿಯಾ. ಸೊ ಇಲ್ಲಿ ಅವರ ಪಾರ್ಟಿ ಕೇಳಿದ್ದಾರೆ, ಇಲ್ಲಿ ಅವರ ಪುಸ್ತಕ ಕೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಯಾವುದು, ದಿ ಪಾಕಿಸ್ತಾನ ಆರ್ ದಿ ಪಾರ್ಟಿಷನ್ ಆಫ್ ಇಂಡಿಯಾ. C2 ಇರೋದೇನಿದೆ, C2 ಒಂದೇ ಇದೆ, ಮುಗೀತು. ಅಂದರೆ ನೀವು ಇಲ್ಲಿ ಲಾಲಾ ಲಜಪತ್ ರಾಯ್ ಬುಕ್ ಓದುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ. ಲಾಲಾ ಲಜಪತ್ ರಾಯ್ ಅವ್ರಿಗೆ ಇದೊಂದು ಅಂಬೇಡ್ಕರ್ ಗೊತ್ತಾಗ್ಬಿಟ್ಟಿದ್ರೆ ಮುಗಿದೋಯ್ತು. ಆನ್ಸರ್ ಇಸ್ ಕ್ಲೋಸ್. ಓಕೆ, ನೆಕ್ಸ್ಟ್ 50ನೇದು, ಡಾಕ್ಟರ್ BR ಅಂಬೇಡ್ಕರ್ ವಾಸ್ ನಾಟ್ ಅಸೋಸಿಯೇಟ್ ವಿತ್ ದಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಇನ್ ಇಂಡಿಯಾ. ಎಸ್, ಈಸ್ ಅಸೋಸಿಯೇಟ್ ವಿತ್. ಸೊ ಸ್ಟೇಟ್ಮೆಂಟ್ 1 ಇಸ್ ರಾಂಗ್, ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 2 ನೀವು ಓದೋ ಅವಶ್ಯಕತೆ ಇಲ್ಲ. ಕಾಂಚೀರಾಮ್ ವಾಸ್ ಅಸೋಸಿಯೇಟ್ ವಿತ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಇನ್ ಇಂಡಿಯಾ. ಇದು ಓದುವ ಅವಶ್ಯಕತೆನೇ ಇಲ್ಲ. ಓಕೆ, ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ಸರ್, ನಾವು ಕಾಂಚೀರಾಮ್ ಅವ್ರ ಬಗ್ಗೆ ಓದಕ್ಕಾಗುತ್ತಾ? ಸಾಧ್ಯವೇ ಇಲ್ಲ, ಓದಕ್ಕಾಗಲ್ಲ. ಬಟ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಡಾಕ್ಟರ್ BR ಅಂಬೇಡ್ಕರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು BR ಅಂಬೇಡ್ಕರ್ ತದನಂತರದಲ್ಲಿ
ಮಹಾತ್ಮ ಗಾಂಧಿ ಬಗ್ಗೆ ಓದ್ಕೊಂಡಿಲ್ಲ ಅಂದರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ನೋಡಿ, ಏಪ್ರಿಲ್ 14 ಅಂಬೇಡ್ಕರ್ ದಿನಾಚರಣೆದಂದು ನಾನು ಹೋಮ್ವರ್ಕ್ ಮಾಡಿಸಿದ್ದೆ ನಮ್ಮ ಸ್ಟೂಡೆಂಟ್ಸ್ಗೆ, ಗಿರೀಶ್ ಬನ್ಸೋಡೆ ಅಂತೇಳಿ. ಓಕೆ, ಸೊ ಇಲ್ಲಿ ಆಗಿದೆ, ಏನಾಗಿದೆ ಅಂತಂದರೆ ಇವ್ರು ಮೆನ್ಷನ್ ಮಾಡಿದ್ದಾರೆ ನೋಡಿ ಆಲ್ರೆಡಿ ಇವರ ಪ್ರಮುಖ ಕೃತಿಗಳು ಮತ್ತು ಪುಸ್ತಕಗಳು. ಓಕೆ, ಪಾಕಿಸ್ತಾನ ದಿ ಪಾರ್ಟಿಷನ್ ಆಫ್ ಇಂಡಿಯಾ ಹೋಮ್ವರ್ಕ್ ಮಾಡಿದ್ದಾನೆ. ಓಕೆ, ಹೋಮ್ವರ್ಕ್ ಅನ್ನು ಮಾಡಿದ್ದಾರೆ. ನಂತರದಲ್ಲಿ ಇವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಬರೆದಿದ್ದಾರೆ. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಓಕೆ, ನೆಕ್ಸ್ಟ್, ವೆನ್ ವಾಸ್ ದಿ ನ್ಯಾಷನಲ್ ಸೆಂಟರ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಸ್ಟಾಬ್ಲಿಷ್ಡ್? ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸೊ ಇದು ಒಂದು ರಾಷ್ಟ್ರೀಯ ವಿಪತ್ತು ಮಂಡಳಿಗಳು, ವಿಪತ್ತು ಅಭಿವೃದ್ಧಿ ಪ್ರಾಧಿಕಾರ. ಇದರ ರಿಲೇಟೆಡ್ ಇದರ ಅಧ್ಯಕ್ಷ ಯಾರಿರ್ತಾರೆ, ಸ್ಕೀಮ್ ಏನಿರುತ್ತೆ, ರಾಜ್ಯದಲ್ಲಿ ಯಾರು ಅಧ್ಯಕ್ಷರು, ಡಿಸ್ಟಿಕ್ ಯಾರು ಅಧ್ಯಕ್ಷರು, ಇದು ಪ್ರಿಲಿಮ್ಸ್ ಆಂಗಲ್. IAS ಮೀನ್ಸ್ KS ಮೀನ್ಸ್ ಆಂಗಲ್ ಅಂದರೆ ಈ ವಿಪತ್ತು ನಿರ್ವಹಣೆಯಲ್ಲಿ ಕಂಡು ಬರ್ತಕ್ಕಂಥ ಸವಾಲುಗಳೇನು, ಪರಿಹಾರಗಳೇನು, ಇವು ಕಂಡು ಬರ್ತಕ್ಕಂತಹ ಸವಾಲುಗಳು. ಇದು ಮೇನ್ಸ್ ಆಂಗಲ್ ಇಂದ ಬರುತ್ತೆ. ನೀವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಡಯಾಗ್ರಾಮ್ ಹಾಕಿ ಹೆಲ್ಪ್ ಆಗುತ್ತೆ. ಸೊ ಇದು ಆಲ್ರೆಡಿ ಮಾರ್ಚ್ 22ರಂದೇ NDMA ಕಾರ್ಯಗಳು ಮತ್ತು ಅದರ ಪಾತ್ರವನ್ನು ನಾವು ಹೋಮ್ವರ್ಕ್ ಅನ್ನು ಮಾಡಿ ಮುಗಿಸಾಕ್ಬಿಟ್ಟಿದ್ದೀವಿ. ಸೊ ವಿಚಾರ ಏನಂತಂದ್ರೆ ಎಕ್ಸಾಮ್ಸ್ಗೆ ಏನು ಬೇಕು ಅದನ್ನು ಓದ್ಕೊಳ್ಳಿ, ನಿಮ್ಗೆ ಏನು ಬೇಕು ಅದನ್ನು ಓದ್ಕೋಬೇಡಿ. ಫೈನ್. ನೆಕ್ಸ್ಟ್ ಟಾಪಿಕ್ ಬಂತು ಕರೆಂಟು ಬಂತು ಅಂತಾರಲ್ಲ, ಅದೇ ರೀತಿಯಾಗಿ ಬಂತು ಇನ್ಫ್ಲೇಷನ್ ಬಂತು. ಹಣದುಬ್ಬರ ಅಂದರೆ ಹೆಚ್ಚು ಹಣ ಕಡಿಮೆ ವಸ್ತುಗಳು. ಸೊ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ತದನಂತರದಲ್ಲಿ ಕಾಸ್ಟ್ ಪುಷಿಂಗ್ ಇನ್ಫ್ಲೇಷನ್. ಒಂದು ವಸ್ತುವಿನ ಬೆಲೆ ಜಾಸ್ತಿ ಆದಾಗ ಹಣದುಬ್ಬರ ಆಗುತ್ತೆ. ತದನಂತರದಲ್ಲಿ ಒಂದು ವಸ್ತುವಿಗೆ ಬೇಡಿಕೆ ಜಾಸ್ತಿ ಆದಾಗ ಅದ್ರಿಗೂ ಸಹ ಬೆಲೆ ಜಾಸ್ತಿ ಆಗುತ್ತೆ. ಒಂದು ವಸ್ತುವಿನ ಉತ್ಪಾದನಾ ಕಚ್ಚಾ ವಸ್ತುಗಳ ಬೆಲೆ ಜಾಸ್ತಿ ಆದಾಗ ಆ ವಸ್ತುವಿನ ಮೂಲ ಬೆಲೆ ಜಾಸ್ತಿ ಆಕ್ಕಂತ ಹೋಗುತ್ತೆ. ಸೊ ಇನ್ಫ್ಲೇಷನ್ ರಿಲೇಟೆಡ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, CPI, ಹೆಡ್ ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್, ತದನಂತರದಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೆ RBI ತೆಗೆದುಕೊಳ್ಳುವಂಥ ಕ್ರಮಗಳು ಏನು ಇಂಪಾರ್ಟೆಂಟು ನೋಡಿ. ಫುಡ್ ಇನ್ಫ್ಲೇಷನ್ ಅಂದರೆ ಫುಡ್ ಇನ್ಕ್ಲೂಡ್ ಇರುತ್ತೆ. ಕೋರ್ ಇನ್ಫ್ಲೇಷನ್ ಅಂದರೆ ಫುಡ್ ಅಂಡ್ ಫ್ಯೂಯಲ್. ಕೋರ್ ಇನ್ಫ್ಲೇಷನ್ ಅಂದರೆ ಆಹಾರ ಮತ್ತು ಇಂಧನವನ್ನು ಬಿಟ್ಟು ಕಂಡು ಬರ್ತಕ್ಕಂತಹ ಇನ್ಫ್ಲೇಷನ್, ಅದು ಕೋರ್ ಇನ್ಫ್ಲೇಷನ್. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಇಲ್ಲಿ ಸರ್ವಿಸ್ ಕೌಂಟ್ ಆಗಲ್ಲ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಅರ್ಬನ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ರೂರಲ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಅಗ್ರಿಕಲ್ಚರ್ ಲೇಬರ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ರೂರಲ್, ಇವೆಲ್ಲ ಕಂಡು ಬರ್ತಕ್ಕ. NSO ಏನು ಮಾಡುತ್ತೆ, ಇವು ಬಹಳ ಇಂಪಾರ್ಟೆಂಟ್. ವೀಕ್ಲಿ ರಿಪೋರ್ಟಾ, ಮಂತ್ಲಿ ರಿಪೋರ್ಟಾ, ಇವೆಲ್ಲವೂ ಕೇಳಿದ್ದಾರೆ ಎಕ್ಸಾಮ್ಸ್ಗೆ. 200% ನೀವು ಯಾವ ಎಕ್ಸಾಮ್ಸ್ ಮುಂದೆ ಬಂದರೂ ಇದನ್ನು ಕೇಳ್ತಾರೆ. ದಿಸ್ ಈಸ್ ಕಾಲ್ಡ್ ಥೀಮ್. ಇನ್ಫ್ಲೇಷನ್ ಇಸ್ ಎ ಥೀಮ್. ನೋಡಿ, ಇನ್ಫ್ಲೇಷನ್ ಅನ್ನೋ ಕ್ವಶನ್ ಎಷ್ಟು ಬೇರೆ ರಿಪೀಟ್ ಆಗಿದೆ ಮತ್ತೆ ಚೆಕ್ ಮಾಡೋಣ. ಸ್ಟ್ಯಾಗ್ಫ್ಲೇಷನ್ ನೋಡಿ 16, ತದನಂತರದಲ್ಲಿ 34ನೇದು ಇನ್ಫ್ಲೇಷನ್ ರಿಲೇಟೆಡ್ ಕಾನ್ಸೆಪ್ಟ್ ಬಿಟ್ಟರೆ ಬೇರೆ ಏನಿಲ್ಲ. ಸ್ಟ್ಯಾಗ್ಫ್ಲೇಷನ್ ಅಂದರೆ ಸ್ಟಾಗ್ನೆಂಟ್. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಗ್ರೋತ್ ಆಗ್ತಾ ಇಲ್ಲ, ಎಕಾನಮಿಕ್ ಗ್ರೋತ್ ಆಗ್ತಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ, ಇನ್ಫ್ಲೇಷನ್ ಜಾಸ್ತಿ ಇದೆ. ಈ ಕಾನ್ಸೆಪ್ಟ್ನ ಸ್ಟ್ಯಾಗ್ಫ್ಲೇಷನ್ ಅಂತ ಅಂತಾರೆ. ಓಕೆ, ಸ್ಟ್ಯಾಗ್ಫ್ಲೇಷನ್. ಫೈನ್. ನಂತರದಲ್ಲಿ 36ನೇದು ಕ್ವಶನ್, ಆಪರೇಷನ್ ಟ್ವಿಸ್ಟ್ ಬೈ RBI ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. RBI ರಿಲೇಟೆಡ್ ಎಲ್ಲದನ್ನು ಓದ್ಕೋಬೇಕು. ಆದರೆ ನೀವು ಯಾವುದೇ ಕಾರಣಕ್ಕೂ ಈ ಪ್ರತಿ ದಿವಸ ಬರೋ ಕರೆಂಟ್ ಅಫೇರ್ಸ್ ಓದಬೇಡಿ. RBI ರಿಲೇಟೆಡ್ ಬೇಸಿಕ್ ಕಾನ್ಸೆಪ್ಟ್ನ ಓದ್ಕೊಳ್ಳಿ. ಆಪರೇಷನ್ ಟ್ವಿಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನು ಮಾಡ್ತಾರೆ ಅಂತಂದ್ರೆ ಇವರು ಸೈಮಲ್ಟೇನಿಯಸ್ಲಿ ಬೈಯಿಂಗ್ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಬಾಂಡ್ಸ್ಗಳು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇಕು ಮಾರ್ಕೆಟಲ್ಲಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇಕು ಅನ್ನೋ ದೃಷ್ಟಿಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ರಮೋಟ್ ಮಾಡೋಕ್ಕೆ ಆಪರೇಷನ್ ಟ್ವಿಸ್ಟ್ ಅಂತ ಬರ್ತಕ್ಕಂಥದ್ದು ನೋಡ್ಬೋದು. ಬಟ್ RBI ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 36 RBI, ಕ್ವಶನ್ ನಂಬರ್ 74 ಸಹ, ಅರೇಂಜ್ ದಿ ಫಾಲೋವಿಂಗ್ ಮಾನಿಟರಿ ಪಾಲಿಸಿ ಟೂಲ್ಸ್ ಬೈ ದಿ ಆರ್ಡರ್ ಆಫ್ ವಿಚ್ RBI ಟಿಪಿಕಲಿ ಯೂಸಸ್ ದಮ್ ಕಂಟ್ರೋಲ್ ಇನ್ಫ್ಲೇಷನ್. ಸೊ ನೋಡಿ, ಇನ್ಫ್ಲೇಷನ್ ರಿಲೇಟೆಡ್ 3ರಿಂದ 4 ಕ್ವಶನ್ ಬರುತ್ತೆ. ಹಾಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆನ್ಸರ್ ಫಸ್ಟ್ ಕಳೋದು ರೆಪೋ ರೇಟ್. ನಮ್ಮ ರೆಪೋ ರೇಟ್ ಇಳಿಕೆ, ಏರಿಕೆ, ಹೆಚ್ಚಿಕೆ. ಸೊ ರೆಪೋ ರೇಟ್ ಇನ್ಕ್ರೀಸ್ ಮಾಡೋದ್ರಿಂದ ಆ ಹಣದುಬ್ಬರವನ್ನು ಕಂಟ್ರೋಲ್ ಮಾಡ್ಬೋದು. ರೆಪೋ ರೇಟ್ ಇನ್ಕ್ರೀಸ್ ಆದರೆ ಬಡ್ಡಿ ದರ ಜಾಸ್ತಿ ಆಗುತ್ತೆ. ಬಡ್ಡಿ ದರ ಜಾಸ್ತಿ ಆದಾಗ ಬ್ಯಾಂಕ್ಗಳ ಸಾಲ ತಗೊಳ್ಳೋಕ್ಕೆ ಜನ ಇಷ್ಟಪಡಲ್ಲ. ಯಾವಾಗ ಜನರ ಹತ್ರ ದುಡ್ಡು ಇರಲ್ಲ, ಬೇಡಿಕೆ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆದಾಗ ಹಣದುಬ್ಬರ ಕಡಿಮೆ ಆಗುತ್ತೆ. ಇದು ರೆಪೋ ರೇಟ್. ಓಕೆ, ನೀವೇನು ಮಾಡಿರ್ತೀರಿ, ರೆಪೋ ರೇಟು, ಓಪನ್ ಮಾರ್ಕೆಟ್ ಆಪರೇಷನ್ನು, CRR, SLR ಎಲ್ಲ ಓದ್ಕೊಂಡಿರ್ತೀರಿ. ಆದರೆ RBI ಬಳಸ್ತಕ್ಕಂಥ ಫಸ್ಟ್ ವೆಪನ್ ಯಾವುದು ಅಂತಂದರೆ ರೆಪೋ ರೇಟ್. ತದನಂತರದಲ್ಲಿ ಓಪನ್ ಮಾರ್ಕೆಟ್ ಆಪರೇಷನ್. ಓಪನ್ ಮಾರ್ಕೆಟ್ ಆಪರೇಷನ್ ಅಂದರೆ ಏನು? ಒಂದು ಮಾರುಕಟ್ಟೆಯಲ್ಲಿ ಬಾಂಡ್ಗಳನ್ನು ಮಾರಾಟ ಮಾಡುತ್ತೆ, ಮಾರ್ಕೆಟಿಂದ ಹಣವನ್ನು ಹೀರ್ಕೊಳ್ಳುತ್ತೆ, ಸಕ್ ಮಾಡುತ್ತೆ RBI. ಅವಾಗ ಏನಾಗುತ್ತೆ, ಮಾರ್ಕೆಟಲ್ಲಿ ಹಣ ಕಡಿಮೆ ಆದಾಗ ಬೇಡಿಕೆ ಸಹಜವಾಗಿ ಕಡಿಮೆ ಆಗುತ್ತೆ, ಅವಾಗ ಹಣದುಬ್ಬರ ಕಡಿಮೆ ಆಗುತ್ತೆ. ಮೈ ಪಾಯಿಂಟ್ ಈಸ್, ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ತಿಳ್ಕೊಳ್ಳೋದು ಯಾವಾಗ? ಎಕನಾಮಿಕ್ಸ್ ಬುಕ್ಸಲ್ಲಿ ಗೊತ್ತಾಗಲ್ಲ, ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಕ್ವಶನ್ ಪೇಪರ್ ನೋಡ್ಬೇಕನ್ನೋದು ಅದಕ್ಕೇನೆ. ಕ್ಯಾಶ್ ರಿಸರ್ವೇಷನ್ ಅಂದ್ರೆ ಏನು, ಸ್ಟ್ಯಾಟ್ಯೂಟರಿ ಲಿಕ್ವಿಡೇಷನ್ ಅಂದ್ರೆ ಏನು, ಇವೆಲ್ಲವೂ ತಿಳ್ಕೊಳ್ಳಿ. ಇದು ಇನ್ಫ್ಲೇಷನ್ ರಿಲೇಟೆಡ್ ಟಾಪಿಕ್. ಓಕೆ, ನೆಕ್ಸ್ಟ್ ಮತ್ತೊಂದು ಕ್ವಶನ್ ಪದೇ ಹೇಳ್ತೀನಿ ನಾನು. ಯಾವುದೇ ಕಾರಣಕ್ಕೂ ಎಕ್ಸಾಮಿನರ್ ಈಸ್ ನಾಟ್ ಗೋಯಿಂಗ್ ಔಟ್ ಆಫ್ ಹಿಸ್ ಫ್ರೇಮ್ ವರ್ಕ್ ಯಾವತ್ತೂ ಹೋಗಲ್ಲ. INA ಟ್ರಯಲ್ಸ್. ಏನಿದು INA ಟ್ರಯಲ್ಸ್ ಅಂತಂದರೆ,
ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಕಂಡು ಬರ್ತಕ್ಕಂತಹ ಅಧಿಕಾರಿಗಳನ್ನ ಬ್ರಿಟಿಷರು ಸೆರೆ ಹಿಡಿದು ದೇಶದ್ರೋಹ, ತದನಂತರದಲ್ಲಿ ಮರ್ಡರ್ ಮಾಡಕ್ಕೆ ಇವರು ಪ್ರಚೋದನೆ ನೀಡಿದ್ದಾರೆ ಅಂತ ಟ್ರಯಲ್ ಮಾಡ್ತಾ ಇರ್ತಾರೆ. ಎಲ್ಲಿ ಹಿಡಿತಾ ಇರುತ್ತೆ? ಆ ರೆಡ್ ಫೋರ್ಟ್ ಅಲ್ಲಿ ಹಿಡಿತಾ ಇರುತ್ತೆ. ಈ INA ಟ್ರಯಲ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್ ಫಾರ್ ಆಲ್ ಎಕ್ಸಾಮ್ಸ್, PC to DC. INA ಟ್ರಯಲ್ಸ್ ಯಾವಾಗ ನಡೀತು, ಯಾರು ನಡೀತು, ಇವ್ರ ಪರ ವಾದ ಮಾಡಿದವರು ಯಾರು, ಇವೆಲ್ಲವೂ ಬಹಳ ಇಂಪಾರ್ಟೆಂಟು. ಓಕೆ, ಸೊ ಇದು INA ಟ್ರಯಲ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, 72ನೇ ಕ್ವಶನ್ನು. ತದನಂತರದಲ್ಲಿ 94ನೇ ಕ್ವಶನ್ ಅಲ್ಲಿ INA ಟ್ರಯಲ್ ಇದೆ. ಇಲ್ಲೂ ಸಹ INA ಟ್ರಯಲ್ ಇದೆ. ಇದರ ಅರ್ಥ ಏನಂತಂದ್ರೆ INA ಟ್ರಯಲ್ ಈಸ್ ಎ HOT ಟಾಪಿಕ್. ನೋಡಿ, INA ಟ್ರಯಲ್ ಹೇಳಿದ್ದಾರೆ, ಇದು ನವೆಂಬರ್ 1945ರಿಂದ 1946. ಬಹಳ ಇಂಪಾರ್ಟೆಂಟು. ಡೇಟ್ ಮಂತ್ ನೆನ್ಪಿಡ್ಬೇಕು ನೀವು INA ಟ್ರಯಲ್ಸ್ ಅಲ್ಲಿ. ನಾಟ್ ಓನ್ಲಿ INA ಟ್ರಯಲ್ಸ್, 1905ರ ನಂತರದಲ್ಲಿ ಕಂಡು ಬರುವ ಪ್ರತಿಯೊಂದು ಘಟನೆಗಳನ್ನ ಡೇಟು, ಮಂತು, ಇಯರ್ ವೈಸ್ ನೆನ್ಪಿಡ್ಬೇಕು. INA ಟ್ರಯಲ್ಸ್ ಅಲ್ಲಿ ಕಂಡು ಬರ್ತಕ್ಕಂಥವ್ರು ಯಾರು ಇವರು ಅಂತಂದ್ರೆ ಇವ್ರು ಬರ್ತಾರೆ ನೋಡಿ. INA ಟ್ರಯಲ್ಸ್, ಶಾ ನವಾಜ್, ಪ್ರೇಮ್ ಸಾಗರ್, ದಿಲ್ಲೋನ್, ಇವ್ರು ಏನ್ ಮಾಡ್ತಾರೆ, ಇವ್ರ ವಿರುದ್ಧ ತನಿಖೆ ಆರಂಭ ಆಗುತ್ತೆ. ಓಕೆನಾ? ನಂತರದಲ್ಲಿ ಇಲ್ಲಿ ನೋಡಿ, ಬಹಳ ಇಂಪಾರ್ಟೆಂಟು. ಓಕೆ, ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಕಲೋನಿಯಲ್ ಪ್ರೇಮ್ ಸಹಗಲ್, ಗುರುಬಕ್ಷ ಸಿಂಗ್, ತದಂದ್ರೆ ಶಹನವಾಜ್ ಖಾನ್, ಇವ್ರ ಪರವಾಗಿ ವಾದ ಮಾಡ್ತಕ್ಕಂಥವ್ರು ಯಾರು? INA ಪರವಾಗಿ ವಾದ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು, ಗುಲಾಬಾಯಿ ದೇಸಾಯಿ, ಆಸಫ್ ಅಲಿ, ತೇಜ್ ಬಹದ್ದೂರ್ ಸಪ್ರು, ಕೈಲಾಶನಾಥ್ ಕಟ್ಜು. ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ INA ಟ್ರಯಲ್ ಅಲ್ಲಿ ಭಾರತೀಯರ ಪರವಾಗಿ ವಾದ ಮಾಡಿದಂತಹ ಲಾಯರ್ಗಳು ಇವ್ರುಗಳಲ್ಲಿ ಯಾರು ಅಂತ 4 ಜನ ಕೇಳ್ತಾರೆ. ಇದು ನೀವು INA ಟ್ರಯಲ್ ಇಂಪಾರ್ಟೆಂಟ್ ಅಂತ ಗೊತ್ತಿದ್ದಾಗ ಮಾತ್ರ ಇದನ್ನ ಹೇಳಕ್ ಸಾಧ್ಯ ಹೊರತು ಇಲ್ಲ ಅಂದ್ರೆ ಹೇಳಕ್ ಸಾಧ್ಯವೇ ಇಲ್ಲ. ಸೊ ಇವೆಲ್ಲ ಟೆಕ್ನಿಕಲ್ ಪಾಯಿಂಟ್ಸ್. INA ಟ್ರಯಲ್ 1945ರಿಂದ 1946ರವರೆಗೆ ನಡೀತಕ್ಕಂತಹ ಅಂಶ ಆಗಿದೆ. ಸೊ ನಂತರದಲ್ಲಿ ಕಂಡು ಬರ್ತಕ್ಕಂಥದ್ದು ಅಗೇನ್ ಇನ್ಫ್ಲೇಷನ್ ವಿಲ್ ಕಮ್ ಇನ್ ಟು ಯುವರ್ ಎಕ್ಸಾಮ್, ಅದರ್ವೈಸ್ ಯು ವಿಲ್ ನೆವರ್ ಗೋಯಿಂಗ್ ಟು ಡೂ ದಿಸ್ ಥಿಂಗ್. ಓಕೆ, ಅದೇ ಸೇಮ್ ಕ್ವಶನ್ ಆಗಿದೆ. ಓಕೆ, ಫೈನ್. ಇನ್ಫ್ಲೇಷನ್ ರಿಲೇಟೆಡ್ ಆಲ್ರೆಡಿ ನಾವು 15/6/2025 ಹೋಮ್ವರ್ಕ್ ಅನ್ನ ಮಾಡಿದ್ದೀವಿ. ಓಕೆನಾ? ಸೊ ಇನ್ಫ್ಲೇಷನ್ ರಿಲೇಟೆಡ್ ನಮಗೆ ಕ್ವಶನ್ಸ್ RBI ಬರ್ತಕ್ಕಂಥದನ್ನ ನೋಡ್ಬೋದು. RBI ಓಕೆ, ಏನೇನು ಮಾಡುತ್ತೆ, ಏನು ಕತೆ ಅಂತ ಇವೆಲ್ಲ ನೋಡ್ಬೋದು. ಓಕೆ, ನೆಕ್ಸ್ಟ್ ನಮ್ಮ HOT, ಮೋಸ್ಟ್ ಇಂಪಾರ್ಟೆಂಟ್ HOT ಯಾವುದಪ್ಪ? ರಾಮ್ಸರ್ ಸೈಟ್ಸ್. ಎಸ್ ಸರ್, ರಾಮ್ಸರ್ ಸೈಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್ ಏನಂತಂದ್ರೆ ನಾರ್ತ್ ಈಸ್ಟ್ ಅಲ್ಲಿ ಕಂಡು ಬರ್ತಕ್ಕಂಥ ರಾಮ್ಸರ್ ಸೈಟ್ಸ್ ಯಾವತ್ತೂ ಮರಿಬಾರ್ದು. ನಾರ್ತ್ ಈಸ್ಟ್ ಅಲ್ಲಿ ಸಿಕ್ಕಿಂ ಬರುತ್ತೆ. ಸ್ಟೇಟ್ಮೆಂಟ್ 3 ನೋಡಿ, ಕೆಚಲೋ ಪಲ್ರಿ ರಾಮ್ಸರ್ ಸೈಟ್ ಈಸ್ ಇನ್ ತಮಿಳುನಾಡು. ಈ ಸ್ಟೇಟ್ಮೆಂಟ್ ಒಂದು ರಾಂಗ್ ಇದು. ಓಕೆನಾ? ಈ ಸ್ಟೇಟ್ಮೆಂಟ್ ರಾಂಗ್ ಆದರೆ 1 2 ಹೋಯ್ತು. ಏನಕ್ಕೆ ಅಂತಂದ್ರೆ ಈಸ್ಟ್ ರಾಮ್ಸರ್ ಸೈಟ್ ಕಂಡು ಬರ್ತಕ್ಕಂಥದ್ದು ಸಿಕ್ಕಿಮಲ್ಲಿ. ಸರ್, ಎಲ್ಲ ಸ್ಟೇಟ್ನ ನಾವು ರಾಮ್ಸರ್ ಸೈಟ್ ನೆನ್ಪಿಡೋಕ್ಕೆ ಸಾಧ್ಯವಿಲ್ಲ. ಉದ್ವಾ ಲೇಕ್ ಈಸ್ ಫಸ್ಟ್ ರಾಮ್ಸರ್ ಸೈಟ್ ಇನ್ ಜಾರ್ಖಂಡ್. ನನಗೆ ಗೊತ್ತಾ? ದೇವರನಿಗೂ ಗೊತ್ತಿಲ್ಲ. ಬಟ್ ನಾರ್ತ್ ಈಸ್ಟ್ ಅಲ್ಲಿ ಕಂಡು ಬರ್ತಕ್ಕಂತಹ ರಾಮ್ಸರ್ ಸೈಟ್ ನೆನ್ಪಿಡಬಹುದು, 100% ನೆನ್ಪಿಡಬಹುದು. ಟೋಟಲ್ ಎಷ್ಟು ರಾಮ್ಸರ್ ಸೈಟ್ಸ್ ಇದೆ ಅಂತೇಳಿ ಅದನ್ನು ನೆನ್ಪಿಡಬಹುದು. ಸೊ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಆಟೋಮೆಟಿಕಲಿ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಆಗುತ್ತೆ. Okay, World Wetland Day 2025 was organized and celebrated at Sundarbans in West Bengal. It is not Sundarbans, it was Indore. So Ramsar sites ಬಗ್ಗೆ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನು ಓದ್ಕೊಳ್ಳಿ. ರಾಮ್ಸರ್ ಸೈಟ್ಸ್ ನಾರ್ತ್ ಈಸ್ಟ್ ಅಲ್ಲಿ ಏನಿದೆ ಅದನ್ನು ಓದ್ಕೊಳ್ಳಿ. ಈ ವರ್ಷ ಯಾವ ಆ್ಯಡ್ ಮಾಡಿದೆ ಅವನು ಓದ್ಕೊಳ್ಳಿ. ಕರ್ನಾಟಕದ ಯಾವ ರಾಮ್ಸರ್ ಸೈಟ್ಸ್ ಇದೆ ಅದನ್ನು ಓದ್ಕೊಳ್ಳಿ. ಇದನ್ನು ಬಿಟ್ಟು ಇರಾಬರ 92 ರಾಮ್ಸರ್ ಸೈಟ್ಸ್ನ ಓದ್ಕೊಂಡ್ರೆ ಯು ವಿಲ್ ಬಿ ಇನ್ ಎ ಟ್ರಬಲ್. ಯು ವಿಲ್ ನೆವರ್ ಅಂಡ್ ಎವರ್ ಗೋಯಿಂಗ್ ಟು ಕ್ಲಿಯರ್ ದಿ ಎಕ್ಸಾಮ್. ನೆಕ್ಸ್ಟ್ ಇದೇ ಕ್ವಶನ್ ಪೇಪರ್ ಅಲ್ಲಿ ಮತ್ತೊಂದು, ವಿಚ್ ಆಫ್ ದಿ ಫಾಲೋವಿಂಗ್ ಸಿಟೀಸ್ ಇನ್ ಇಂಡಿಯಾ ಈಸ್ ಎ ವೆಟ್ಲ್ಯಾಂಡ್ ಅಕ್ರೆಡಿಟೆಡ್ ಸಿಟಿ ಅಂಡರ್ ರಾಮ್ಸರ್ ಕನ್ವೆನ್ಷನ್. ಸೊ ಇದು ಆನ್ಸರ್ ಇಸ್ ಎ. ಸೊ ರಾಮ್ಸರ್ ಸೈಟ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ 2 ಬಂದಿದ್ದಾವೆ. ಆಲ್ರೆಡಿ ಏಪ್ರಿಲ್ 22ರಂದು ನಾವು ರಾಮ್ಸರ್ ಸೈಟ್ಸ್ ಕುರಿತು ಹೋಮ್ವರ್ಕ್ ಅನ್ನ ಮಾಡಿದ್ದೇವೆ. ದಿಸ್ ಇಸ್ ಹೌ ಇಟ್ ಗೋಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಅಂಡ್ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.